ಎಲ್ಲಾರು ನೋಡ್ತೀನಿ ಕಣಪ್ಪ. ನಾನು ಕೆಟ್ಟೋಳು ಅನ್ಕೊಂಡ್ರು ನನಗೆ ಏನೂ ಬೇಜಾರಿಲ್ಲ. ಇಲ್ಲಿಂದ ಕರೆಕ್ಟಾಗಿ ಕಲ್ತೇ ಹೋಗ್ಬೇಕು. ನೀವು ನೋಡಿಲ್ಲ ಇನ್ನೊಂದ್ಸಲ ನೋಡ್ಸೇ ನೋಡೋಣ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಇಂಟ್ರೆಸ್ಟ್ ಅದು ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗ್ತಾರ ಅಂತ. ಪಿ ಜಿಲಿರೋರು ಏನ್ ಮಾಡ್ತಾ ಇದ್ರ? ಪಿ ಜಿಯವ್ರ ಮೇಲೆ ಕಣ್ಣು ಜಾಸ್ತಿ. ಫ್ರೀಯಾಗಿ ಕೊಡ್ಸೋರೆ, ಅವ್ರ ಜವಾಬ್ದಾರಿ ಕೊಟ್ಟವ್ರಲ್ವಾ ನಿಮ್ಗೆ. ಏನ್ ಮಾಡ್ತಾ ಇದ್ದೀರಾ ನೀವು ಪಿ ಜಿ ನಿಂತ್ಕೊಂಡು? ನನ್ನ ಜೊತೆ ಬರ್ತೀರಾ? ಇದೇ ಬನ್ನಿ ಅಂತ ಹೇಳಿ ಬಂದಿಲ್ಲ. ನಾನು ಅಷ್ಟು ಸುಸ್ತಾಗಿದ್ರು 12ರಿಂದ 3 ಗಂಟೆ ಇದೇ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗಿಲ್ಲ. ನಾವು ಎಲ್ಲ ಕ್ಲೀನ್ ಮಾಡಿ ಹೋಗಿ ಕಸ ಗುಡಿಸಿ ಒರೆಸಿ ಈಚೆಗಡೆದೊಂದೇ ಬ್ಯಾಲೆನ್ಸಿಗೆ ಹೋಗಿ ಎನರ್ಜಿ ಯಾಕೆ ಕಡಿಮೆ? ನನ್ಗಿಂತ ಚಿಕ್ಕವರು ನೀವೆಲ್ಲ. ಈ ಟಿವಿ ಅನ್ನೋದು ಮುಖ್ಯ ಅಲ್ಲ ಕಣಪ್ಪ. ಅದಕ್ಕೆ ಏನೇನು ಬೇಕು ಅದೆಲ್ಲ ಮಾಡಬೇಕು. ಮಾಡಿದ್ಮೇಲೆ ರಾತ್ರಿ ಹೋದಾಗ 7:30 ಮನೆಗೆ, ಬೆಳಿಗ್ಗೆ ಇದ್ದೀನಿ. ರಾತ್ರಿ ನಮ್ಮ ಮನೆಗೆ ನಾನು ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ, ನಾನು ಎಷ್ಟೆಲ್ಲ ಜೀವನಕ್ಕೋಸ್ಕರ ಹೋರಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಇಲ್ಲಿಂದ ಹೋಗ್ತೀನಿ, ಪೆನ್ ಡ್ರೈವ್ ಕಲೆಕ್ಟ್ ಮಾಡ್ಕೊಳಕ್ ಆಗಲಿಲ್ಲ, ಹಾಗೆ ಹೋಗ್ಬಿಟ್ಟೆ. ನಾನು ಇವ್ರು ಮಾತಾಡ್ಕೊಂಡು ಗೊತ್ತೇ ಆಗಿಲ್ಲ, ಅದು ಹೊರಟೋಗ್ಬಿಟ್ಟು 7:30 ಹೋಗಿದ್ದೀನಿ. ಪೆನ್ ಡ್ರೈವ್ ಇಲ್ಲ ನನ್ನ ಹತ್ರ. ಇವತ್ತು ಎಡಿಟಿಂಗ್ ಹಾಕ್ಸ್ಬೇಕು. ಬಸ್ಸಲ್ಲಿ ಪೆನ್ ಡ್ರೈವ್ ಹಾಕ್ಸ್ಕೊಂಡಿದ್ದೀನಿ. ಅಲ್ಲಿಂದ ಅಲ್ಲಿಗೆ ಹಸ್ಬೆಂಡ್ ಕಳಿಸ್ಬಿಟ್ಟು ಪೆನ್ ಡ್ರೈವ್ ಹಾಕ್ಸ್ಕೊಂಡು ಅಲ್ಲೋಗಿ ಎಡಿಟಿಂಗ್ ಕೂತಿದ್ದೀನಿ. ಎಡಿಟಿಂಗ್ ಅರ್ಧ ಆಯ್ತು, ಇನ್ನು ಅರ್ಧ ಆಗಲಿಲ್ಲ, ಕರೆಂಟ್ ಹೋಯ್ತು ಅಂತ. ಮತ್ತೆ ರಾತ್ರಿ ನಾನು 11 ಗಂಟೆಗೆ ಮಲ್ಕೊಂಡಿದ್ದೀನಿ. 12:30 ಗಂಟೆ ಸರಿನಾ? 12:30 ಮಲ್ಕೊಂಡಿದ್ದೀನಿ. ಮತ್ತೆ 5:30 ಗೆದ್ದಿದ್ದೀನಿ. ಇಲ್ಲ ಮೊನ್ನೆ ರಾತ್ರಿ ಯಾರ ಜೊತೆ ಇದ್ದವ್ರು ಅವ್ರಿಗೆ ಗೊತ್ತಿರುತ್ತೆ. 5:30 ಕರೆಕ್ಟಾಗಿ ಅಲಾರಾಮ್ ಬಡ್ಕೊಳತ್ತೆ. ನಾನು 5:37ಕ್ಕೆ ಅಲಾರಾಮ್ ಬಡ್ದು ಸ್ನಾನ ಮಾಡಿಬಿಟ್ಟು 80 ಆಫೀಸ್ ಹತ್ರ ಹೋಗ್ತಿದ್ದೀನಿ. ನಾನು